ನಮ್ಮ ಅಂಗಡಿಗೆ ಬ್ಯಾಟ್ರಿ ತಗೊಳಕ್ಕೆ ಹೊಸ ಕಸ್ಟಮರ್ ಬಂದವೆ, ವಿಡಿಯೋ ಮಾಡೋದು ನೋಡ್ಬಿಟ್ಟು ನಗ್ತಾವೆ. ಇವಾಗ ಅಪ್ಪ ಜನಕ, ಜನ್ಮ ಕೊಟ್ಟ ಜನಕ. ಕಂಪ್ನಿ ಪಿಕಪ್ ನಮ್ಮ ಅದಕ್ಕೆ ಹಾಕ್ಬಿಟ್ಟವೆ. ನೆನ್ನೆನೆ ಫೋನ್ ಮಾಡಿ ಕೇಳಿದ್ರು ಅಣ್ಣ ಬರ್ತೀನಿ ಅಂತ. ನೆನ್ನೆ ಬರ್ನೇ ಇಲ್ಲ. ನಾನೆಲ್ಲ ಬಣ್ಣ ಕಾಗಿ ಆಡ್ಸ್ಬಿಟ್ಟವನೆ ಅಂತ ಅನ್ಕೊಂಡೆ. ಇವತ್ತು ಸೀದಾ ನಮ್ಮ ಅಂಗಡಿ ತಕ್ಕೆ ಬಂದ್ಬಿಟ್ಟವೆ, ಲೊಕೇಶನ್ ಕಳಿಸ್ಕೊಂಡು. ಆಲೆ ಒಣಗ್ ನಿಂತ್ಕೊಳಕ್ಕೆ ತಾಳ್ಮೆನೆ ಇಲ್ಲ. ಬ್ಯಾಟ್ರಿ ಕವಲ್ ಪಟಾಪಟ್ಟೆ ಹೊಡ್ದಿ ಬಿಸಾಕುದು ಅತ್ಲಾಗಿ. ನೋಡೋಣ ಈ ಕಡೆಗೆ ಒಂಚೂರ ಪಕ್ಕದ ಕಾಣಿಸ್ತಾ ಇದೆ, ಕೀಳೋಣ. ಎತ್ತಾಕಿ ಫುಲ್ ಮೇಲ್ಗಡೆಗೆ ಎತ್ಬಿಡಿ. ಸಾಕು. ಇವ್ ನಮ್ಮ ಹುಡ್ಗ ಇಂಜಿನಿಯರು ಹೊಸ್ದಾಗ್ ಬಂದವನೆ ಬ್ಯಾಟ್ರಿ ಚೆಕ್ ಮಾಡಕ್ಕೆ ಇವತ್ತಿಂದ. ಮೊದ್ಲು ಗೊತ್ತಿದ ಬಿಟ್ಬಿಟ್ಟಿದ, ಇವಾಗ ಬಂದವನೆ ಮತ್ತೆ. ನಿಲ್ಸೇ ಇಲ್ಲ. ಮಾದೇಪುರದಿಂದ ನಾನ್ ಸ್ಟಾಪ್ ಹೊಡ್ಕೊ ಬಂದ್ಬಿಟ್ಟವನೆ. ಫುಲ್ ಇಂಜಿನ್ ಹೀಟ್ ಆಗಿ ಹೋಗೈತೆ. ನಮ್ಮ ಹುಡ್ಗ ಚಳಿ ಅಂತ ಹೇಳ್ತಿದ್ದೆ, ಹೆಂಗೋ ಬೆಚ್ಚಕಾಯ್ತೈತೆ ಅವನ್ಗೆ. ಬ್ಯಾಟ್ರಿ ಬಿಚ್ಚುತ್ತೆ ಇವತ್ತಿಗೆ. ಬೆಚ್ಚಕಾಯ್ತೈತೆ ಇಲ್ವಲ್ಲ? ಆಯ್ತಾಯ್ತಾ? ಸುಟ್ಟೋಯ್ತೈತೆ. ಮುಟ್ಟಕ್ಕೆ ಐತೆಲ್ಲ ಕ್ಲ್ಯಾಂಪ್ಗಳನ್ನ. ಮುಟ್ಟಕ್ಕೆ ನಡುಕ್ತಾವನೆ ಪಾಪ ನಮ್ಮ ಹುಡ್ಗ. ಸುಟ್ಟೋಯ್ತೈತೆ ಟರ್ಮಿನಲ್. ಅಳ್ಳಾಡ್ಸಕ್ ಐತೆಲ್ಲ. ನಟ್ ಹಿಡ್ಕೊಂಡು ಅಳ್ಳಾಡಿಸ್ಲ ಅಂದ್ರೆ ಮೇಲೆ ಕ್ಯಾಪ್ ಹಿಡ್ಕೊಂಡು ಅಳ್ಳಾಡಿಸ್ತಾವನೆ. ಅಳ್ಳಾಡ್ಸಕ್ಕೆ ಬರೋದಿಲ್ಲ ಸರಿಯಾಗಿ ಅಳ್ಳಾಡ್ಸಕ್ಕೆ ಗೊತ್ತಾಯಿಲ್ಲ. ಬೇರೆ ಕಡೆ ಅಳ್ಳಾಡಿಸ್ತಾನೆ, ಇಲ್ಲ ಅಳ್ಳಾಡಿಸ್ಲ ಅಂದ್ರೆ ಗೊತ್ತಾಯಿಲ್ಲ ಅವನ್ಗೆ. ಡಬಲ್ ಮೀನಿಂಗ್ ಏನಿಲ್ಲ, ಸಿಂಗಲ್ ಅಲ್ಲೇ ಹೇಳ್ತಾ ಇದೀನಿ. ಬೇರೆ ಕಡೆ ಅಳ್ಳಾಡಿಸ್ತಾನೆ, ಇಲ್ಲ ಅಳ್ಳಾಡ್ಸಕ್ ಬರೋದಿಲ್ಲ ಅಂತ. ಸೌಟ ಸಾರಿಗೆ ಇವನೇನು ಅನ್ಕೋತಾನೆ. ಚಟಿ ಬಿಚ್ಬಿಟ್ಟು ಹೊಸದಕ್ಕೆ ಹಾಕ್ತಾವನೆ. ಅದಕ್ಕೆ ಹಾಕ್ಬಿಟ್ಟಿದೆ. ಬ್ಯಾಟ್ರಿಗೆ ಹಾಕು. ಇವ್ನು ಮೇಲಿಂದ ಹಾಕ ಅಭ್ಯಾಸ, ಕೆಳಗಿಂದ ಹಾಕೋದಿಲ್ಲ ಇವನು. ಓಹ್, ಚೆನ್ನಾಗಿ ಕಲ್ತವನೆ, ಒಳ್ಳೆ ಕೆಲ್ಸಗಾರ. ಉಲ್ಟಾ ಮಾಡ್ಕೊ ಬ್ಯಾಟ್ರಿ. ಬ್ಯಾಟ್ರಿ ಉಲ್ಟಾ ಮಾಡಕ್ಲಾ. ಟರ್ಮಿನಲ್ ಈ ಕಡೆಗೆ ಪ್ಲಸ್ ಈ ಕಡೆಗೆ ಬರಂಗೆ. ಇಂಜಿನಿಯರ್ ಓದ್ಬಿಟ್ಟವನೆ, ಬುದ್ಧಿ ಇಲ್ಲ ಅಷ್ಟೇ. ಓದಿ ಬುದ್ಧಿ ಕಮ್ಮಿ ಆಗ್ಬಿಟ್ಟೈತೆ ಇವನ್ಗೆ. ಇವನು ಹೊಸ ಇಂಜಿನಿಯರ್. ಇವನು ನಮ್ಮವನು ಹೊಸ ಇಂಜಿನಿಯರ್ ಬಂದವನೆ. ಏನ್ ಲೈಟ್ ಹಾಕೊಂಡು 3 ಜನನು ಸಂಶೋಧನೆ ಮಾಡ್ತಾವೆ. ಕೊನೆಗೂ ಬ್ಯಾಟ್ರಿ ಫಿಟ್ ಮಾಡ್ತಾವ ಇಲ್ವೋ ಗೊತ್ತಿಲ್ಲ. ಗಾಡಿ ಎಲ್ಲಾನು ಬ್ಯಾಟ್ರಿ ಫಿಟ್ ಆದ ಹಿಡ್ಕೆ ಅವಣ್ಣ ಸ್ಟಾರ್ಟ್ ಮಾಡಕ್ ಒಳಗೆ ಹತ್ತುತ್ತವೆ. ಇವನ್ ನಮ್ಮ ಇಂಜಿನಿಯರ್ಗಳು ಇಬ್ರು ಸೇರಿ ಬ್ಯಾಟ್ರಿ ಫಿಟ್ ಮಾಡೋವೆ. ಕೊನೆಗೂ ಗಾಡಿ ಸ್ಟಾರ್ಟ್ ಆಗೇ ಹೋಯ್ತು, ಯಾವುದೇ ತೊಂದರೆ ಇಲ್ದೇನೆ. ಬ್ಯಾಟ್ರಿ ಫಿಟ್ ಮಾಡಿದ ಖುಷಿಗೆ ಇವಣ್ಣ ಎಲ್ಲವನ್ನು ಕರ್ಕೊಂಡೋಗಿ ಬಾದಾಮಿ ಹಾಲು ಕುಡಿಸೋದು. ಕಿಯಾ ಕ್ಯಾವಿಯನ್ಸ್ ಗಾಡಿದು ಬ್ಯಾಟ್ರಿ ಡೆಡ್ ಆಗ್ಬಿಟ್ಟೈತೆ ಅಂತ ಈ ಅಣ್ಣನ ಫ್ರೆಂಡು ಬೆಳಿಗ್ಗೆ 6 ಗಂಟೆಲೆ ಫೋನ್ ಮಾಡಿದ್ದು. ನೆಮ್ಮದಿಯಾಗಿ ಗಾಡಿ ಒಳಗೆ ಮನೆ ಕಳಿಯೋಣ, 10 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಎಲೆಕ್ಟ್ರಾನ್ ಸಿಟಿ ಚಂದಾಪುರ ಬಿಟ್ಟು 5 ಕಿಲೋಮೀಟರ್ ಮುಂದೆ ಪೆಟ್ರೋಲ್ ಬಂಕ್ ಅಥವಾ ಡೀಸೆಲ್ ಹಾಕ್ಸಕ್ಕೆ ಹೋಗೋವೆ. ಗಾಡಿ ಆಫ್ ಮಾಡೋವೆ, ಮತ್ತೆ ಸ್ಟಾರ್ಟೇ ಆಗಿಲ್ಲ. ನೆಮ್ಮದಿಯಾಗಿ ಗಾಡಿ ಒಳಗೆ ಮಲಗಿದ್ರು. 5500 ರೂಪಾಯಿಗೆ ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಬಿಟ್ಟು ಸೀದಾ ಬೆಳ್ಳಂದೂರ್ಗೆ ಹೋದೆ. ಈ ಅಣ್ಣನ ಗಾಡಿನೂ ಬೆಳಗಿನ ಜಾವ 6 ಗಂಟೆಲೆ ಆಫ್ ಆಗೈತೆ. ಈ ಅಣ್ಣನು 8 ಗಂಟೆಗೆ ಫೋನ್ ಮಾಡಿದ್ರು ನಂಬರ್ ತಗೊಂಡು. ನಾನು ಈ ಅಣ್ಣನ ಲೊಕೇಶನ್ಗೆ 11 ಗಂಟೆಗೆ ಹೋದೆ. ಡ್ಯೂಟಿ ಇರೋದು 4 ಗಂಟೆಗೆ ಅಣ್ಣ. ಸಂಜೆ ಒಳಗಡೆ ಯಾವಾಗಲಾದ್ರೂ ಬನ್ನಿ ಅಂತ ಹೇಳೋದು. 300 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮರಾನು 5 ವರ್ಷ ವಾರಂಟಿ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅರ್ಧ ಕಿಲೋಮೀಟರ್ ಮುಂದಕ್ಕೆ ಬಂದೆ. ಮತ್ತೆ ಈ ಅಣ್ಣನ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ರು, ನಮ್ಮ ಫ್ರೆಂಡ್ ಗಾಡಿನ ಬ್ಯಾಟ್ರಿ ಡೆಡ್ ಆಗ್ಬಿಟ್ಟೈತೆ ಅಣ್ಣ, ಬೆಳ್ಳಂದೂರಲ್ಲಿ ಐತೆ ಅಂತ. CNG ವಿತ್ ಪೆಟ್ರೋಲು 300 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಈ ಅಣ್ಣಂಗೊಂದು ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ಈ ಅಣ್ಣ ಅಂತೂ ಫೋನಲ್ಲಿ ಫುಲ್ ಬ್ಯುಸಿಯಾಗಿ ಹೋಗೋವೆ. ಬ್ಯಾಟ್ರಿ ಫಿಟ್ ಮಾಡ್ಕೊಂಡು ರೋಡಲ್ಲಿ ಹೋಯ್ತಾ ಇದೆ. ಬಿಸಿಲು ತಿಕ್ಕ ಅರಿಯಂಗೆ ಹೊಡಿತೈತೆ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ನಾ ಬೆಂಗಳೂರು ಲೊಕೇಶನಲ್ಲಿ ಯಾವುದಾದ್ರು ಗಾಡಿ ಬ್ಯಾಟ್ರಿ ಪ್ರಾಬ್ಲಮ್ ಇದ್ದರೆ ಮೇಲ್ಗಡೆ ಕಾಣಿಸ್ತಾವೆ, ನನ್ನ ನಂಬರ್ಗೆ ಕಾಲ್ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಾನು ಅಣ್ಣನ ಲೊಕೇಶನ್ ಬರೋದ್ರೊಳಗೆ 25 ಸರಿ ಫೋನ್ ಮಾಡೋವೆ ಬೆಳಗ್ಗೆಯಿಂದವ. ಬಿಚ್ಚಾಕಣಕ್ಕೆ ಅವಾಗದ ಎಲ್ಲಿ ಇದೇ ಕಂಪ್ನಿಲ ಅಣ್ಣ ಮಾಡೋದು ನೀವು? ವಾಲ್ಮಾರ್ಟು. ಅದೊಂದು ಕ್ಲ್ಯಾಂಪ್ ಏನು 100 ರೂಪಾಯಿ ಇರ್ತದೆ ತಾಳೆ. ಅದು ಆಟೋಮೊಬೈಲ್ಸ್ ನಮ್ಮ ಹತ್ರ ಸಿಗೋದಿಲ್ಲ ಅಣ್ಣ ಅದು. ಗಾಡಿ ಸ್ಟಾರ್ಟ್ ಮಾಡಿ.